ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಮೂಲಂಗಿ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತಿನ್ನಿ, ಕಲೀರಿ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತಾರೀಕಟ್ಟೆ ತಾಲೀಸ್ ಅಂತ. ಈಗ ನೋಡಿ, ನಾನು ಮೂಲಂಗಿಗಳನ್ನು ತಗೊಂಡಿದ್ದೀನಿ. ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದು ಎಲ್ಲವನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಕಟ್ ಮಾಡಿರುವಂಥ ಮೂಲಂಗಿ, ಹಾಗೆ ನಾನು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಗ್ಗರಣೆ ಬೀಜ ಸೇರಿಸಿ, ಆಮೇಲೆ ಈ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಕರಿಬೇವು ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಈಗ ಕಟ್ ಮಾಡಿರುವಂಥ ಮೂಲಂಗಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಚಪಾತಿಗೆ ತುಂಬಾ ಟೇಸ್ಟ್ ಇದೆ. ನಾನಂತೂ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆಗೆ ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಖಂಡಿತ ಸೇಮ್ ಪ್ರಾಸೆಸ್ಸೇ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ಥರ ಕಾಳುಗಳನ್ನು, ಇವಾಗ ನಾವು ಹೆಸರು ಕಾಳು, ಆ ಥರ ಅವು ಇರ್ತಾವಲ್ಲ, ಇನ್ನು ಹುಳ್ಳಿಕಾಳು ಎಂತೆಂಥವೋ ಹಾಕ್ತಾರೆ. ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅಂದ್ರೂ ಸಿಂಪಲಾಗಿ ಈ ರೀತಿ ಮಾಡಿದ್ರೂ ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಪಲ್ಯ ಅಂತೂ ಸಖತ್ತಾಗಿದೆ. ಹಾಗೆ ನಾನು ಸಾರಿಗೂ ಸಹ ಇದನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ತಿಂದೆ ಮಧ್ಯಾಹ್ನ ಊಟಕ್ಕೆ. ತುಂಬಾ ಟೇಸ್ಟಾಗಿತ್ತು. ನಾನು ಮೂಲಂಗಿ ಪಲ್ಯ ಮಾಡೇ ಇಲ್ಲ. ಮೂಲಂಗಿ ತಗೊಂಡ್ರೆ ಬರೀ ಸಾಂಬಾರ್ಗೆ ಹಾಕೋದಷ್ಟೇ. ಆದರೆ ನಾನು ಅವಾಗವಾಗ ಟ್ರೈ ಮಾಡಿದ್ದೆ, ಆವಾಗ ಎಲ್ಲ ತಿಂದೇ ಇಲ್ಲ. ಈಗ ಇತ್ತೀಚೆಗೆ ತಿಂತಾಯಿದ್ದೀನಿ. ಅದರಲ್ಲಿ ಬೇರೆ ಬೇರೆ ಥರ ಮಾಡಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಮೂಲವ್ಯಾಧಿಗೆಲ್ಲ ತುಂಬಾ ಒಳ್ಳೆಯದು. ಇದು ಹಾಗೆ ಬೆಳಗ್ಗೆನೇ ಒಂದು ಪೀಸು ಹಸಿದು ತಿಂದರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಅಂತ ಒಂದು ಟಿಪ್ಪ ಥರ ನೀವು ತಗೋಬೋದು ಇದನ್ನು. ಈಗ ನೋಡಿ, ನಾನು ಒಣ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ, ನೀವು ಹಸಿ ಕೊಬ್ಬರಿನೂ ತಗೋಬೋದು, ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿ ಮಾಡಿ ಹಾಕಿದ್ರೆ ಇನ್ನು ಫೈನಲಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿಯನ್ನು ಹಾಕಿದ್ರೆ ನಿಮಗೆ ಟೇಸ್ಟಿಯಾದ ಮೂಲಂಗಿ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಇದಂತೂ ನನಗೆ ಭಾರಿ ಇಷ್ಟ ಆಯ್ತು ಇವತ್ತಂತೂ. ಯಾವಾಗಲೂ ಮಾಡೋದಕ್ಕಿಂತ ಇವತ್ತು ಈ ರೀತಿ ಮಾಡಿದ್ರಿಂದ ಸಖತ್ತಾಗಿತ್ತು. ಚಪಾತಿಗೆ ಸಖತ್ತಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ತಾರೀಕಟ್ಟೆ ತಾಲೀಸ್.